ಮತ್ತೆ ಸಂಜೆ ರೆಡಿಯಾಗಿ ಎಲ್ಗೋದ್ರಿ ಗೊತ್ತಾ? ಹಾಯ್ ಗಾಯ್ಸ್, ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. 3 ದಿನ ಆಗಿತ್ತು ಹಬ್ಬ ಆಗಿ, ಇನ್ನೂ ಕಪ್ ತಿಂದಿಲ್ಲ ಅಂತ ಕಪ್ ತಿಂದೆ. ಮತ್ತೆ ಸಂಜೆ ರೆಡಿಯಾಗಿ ಎಲ್ಗೋದ್ರಿ ಗೊತ್ತಾ? ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ. ರೆಡಿಯಾಗಿ ಬಂದಿದ್ದೆ ಸಂಕ್ರಾಂತಿ ಉತ್ಸವಕ್ಕೆ. ಮತ್ತು ಮೊನ್ನೆ ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತಲ್ವಾ, ಅದ್ರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇಲ್ಲೇ ಇದ್ದಿತ್ತು. ಇಲ್ಲಿ ನೋಡಿದ್ರೆ ಫುಲ್ ಜನ ಇದ್ದರು. ಮತ್ತು ಬೇರೆ ಸ್ಟೇಟಲ್ಲಿ ಸಂಕ್ರಾಂತಿ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅದರದ್ದು ಟೀಮ್ಸ್ ಎಲ್ಲ ಇತ್ತು. ಮತ್ತು ಅದ್ರ ಜೊತೇಲಿ ಕುಸ್ತಿ ಕೂಡ ಇತ್ತು, ಅದಕ್ಕೆ ಬಂದಿದ್ದು ನಾನು. ಮತ್ತು ಇದೇ ಫಸ್ಟ್ ಟೈಮ್ ನಾನು ಮಟ್ಟಿ ಕುಸ್ತಿ ಆಡ್ತಿರೋದು. ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಇಲ್ಲೇನೇನಿದೆ ಚೆಕ್ ಮಾಡ್ಕೊಂಬರೋಣ ಅಂತ ಒಂದು ರೌಂಡ್ ಹೋದ್ರಿ. ಎತ್ತುಗಳಿದ್ವು, ಸ್ಟಾಲ್ಸ್ ಇತ್ತು, ಮತ್ತು ಮಕ್ಕಳು ಆಟ ಆಡೋದಕ್ಕೆ ಈ ಥರ ಎಲ್ಲ ಇದ್ವು. ಆಮೇಲೆ ನೋಡ್ಕೊಂಬಂದ್ರೆ ನನ್ನ ಮ್ಯಾಚ್ ಸ್ಟಾರ್ಟ್ ಆಯಿತು. ಬಟ್ ಇವ್ರು ಯಾರೋ ಎನ್ಕರೇಜ್ ಮಾಡ್ತಿಲ್ಲ ಅಂತ ಸರ್ ಬೈತಿದ್ರು. ಗಗನ ಅವ್ರು ಆಡ್ತಾ ಇದ್ದಾರೆ, ಎಂಕರೇಜ್ ಮಾಡ್ತಾ ಇಲ್ಲ. ಅದು ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಫ್ಯಾನ್ಸ್ಗಳೆಲ್ಲ. ನಮ್ಮೂರಿನ ಮೆಂಬರ್ ಆದ ನಮ್ಮ ಗಿರೀಶ್ ಅಣ್ಣ ಅವರು ಕೂಡ ಬಂದಿದ್ದಾರೆ. ಅಣ್ಣ ಹಾಯ್. ಮತ್ತೆ ಅವ್ರ ಫ್ರೆಂಡ್ ಆದ ನಟಣ್ಣ ಕೂಡ ಬಂದಿದ್ದಾರೆ. ಹಾಯ್ ಅಣ್ಣ. ಅಪೋನೆಂಟ್ ತಲೆಯಲ್ಲಿ ಒಂದು ಪಂಚ್ ಕೊಟ್ಟರು ನೋಡಿ, ರಕ್ತನೇ ಬಂತು ನನಗೆ. ಫುಲ್ ಮ್ಯಾಚ್ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಪ್ರಯತ್ನ ಪಟ್ಟವ್ರೆ. ಅವರು 30 kg ಇರೋದು 40 kg ಅವ್ರ ಮೇಲೆ ಆಡಿದ್ದಾರೆ, ಆದರೂ ಫೈಟ್ ಮಾಡಿದ್ದಾರೆ. ಸೂಪರ್.